ಜ್ಯೋತಿಷ್ಯ ಅಭಿಮಾನಿಗಳಿಗೆ ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ಲಗ್ನವನ್ನು ಪಾಲಿಸೋ ಅಂದರೆ ಕಂಟ್ರೋಲ್ ಮಾಡುವಂಥ ವಿಶೇಷ ಗ್ರಹಗಳು ಯಾವುದು ಅನ್ನೋದನ್ನು ನೋಡೋಣ. ಜ್ಯೋತಿಷ್ಯದಲ್ಲಿ ರಾಜಗ್ರಹ ಸೂರ್ಯ, ಹಾಗೆ ಚಂದ್ರನನ್ನು ರಾಣಿ ಅಂತ ಕೂಡ ಕರೆಯಲಾಗುತ್ತೆ. ಇವುಗಳು ನವಗ್ರಹಗಳಲ್ಲಿ ಅತ್ಯಂತ ಪ್ರಬಲವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಜಾತಕದಲ್ಲಿ ಇನ್ನೂ 2 ಗ್ರಹಗಳಿದೆ. ಅವು ಕುಂಡಲಿಯ 12 ಮನೆಗಳನ್ನು ಅಂದರೆ ಪ್ರತಿ ರಾಶಿಯನ್ನು ಆ 2 ಗ್ರಹಗಳು ಕಂಟ್ರೋಲ್ ಮಾಡುತ್ತೆ. ಆ 2 ಗ್ರಹಗಳೇ ಗುರು ಮತ್ತು ಶನಿ. ಗುರುಗ್ರಹದ ಪ್ರಭಾವವಿರುವ ಲಗ್ನವನ್ನು ಗುರುಪಾಲಿತ ಲಗ್ನ ಅಂತ ಕರೆಯಲಾಗುತ್ತೆ. ಹಾಗೆ ಶನಿ ಗ್ರಹದ ಪ್ರಭಾವವಿರುವ ಲಗ್ನವನ್ನು ಶನಿಪಾಲಿತ ಲಗ್ನಗಳು ಅಂತ ಕರೆಯಲಾಗುತ್ತೆ. ಗುರುಪಾಲಿತ ಗ್ರಹಗಳಾದ ಗುರು, ರವಿ, ಚಂದ್ರ, ಕುಜ ಈ ಗ್ರಹಗಳನ್ನು ಮಹಾವಿಷ್ಣುವಿನ ಅಂಶವನ್ನು ಹೊಂದಿದೆ ಅಂತ ಭಾವಿಸಲಾಗುತ್ತೆ. ಹಾಗೆ ಶನಿಪಾಲಿತ ಗ್ರಹಗಳಾದ ಶನಿ, ಶುಕ್ರ, ಬುಧ ಗ್ರಹಗಳು ಮಹಾಶಿವನ ಅಂಶವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಶುಭ ಕಾರ್ಯಗಳಿಗೆ, ಸಿಹಿ ತಿಂಡಿಗಳಿಗೆ, ವಾಕ್ಸ್ಥಾನಕ್ಕೆ, ಬದುಕಿಗೆ, ಬಂಗಾರಕ್ಕೆ ಅಧಿಪತಿಯಾಗಿ ಗುರುವನ್ನು ನಿಯಮಿಸಲಾಗಿದೆ. ಅಶುಭಕ್ಕೆ, ಕಹಿಗೆ, ಗುದಸ್ಥಾನಕ್ಕೆ, ಸಾವಿಗೆ, ಕಬ್ಬಿಣಕ್ಕೆ ಅಧಿಪತಿಯಾಗಿ ಶನಿಯನ್ನು ನಿಯಮಿಸಲಾಗಿದೆ. ಅಂದರೆ ಗುರು ಇಲ್ಲದೆ ಬದುಕಿಲ್ಲ, ಶನಿ ಇಲ್ಲದೆ ಸಾವಿಲ್ಲ. ಬದುಕಿನಲ್ಲಿ ಹುಟ್ಟು ಸಾವು ಎಲ್ಲವೂ ನಿಶ್ಚಿತ. ಸರ್ವ ಮಂಗಳಕರನಾಗಿ ಸಕಲ ಸೌಭಾಗ್ಯಗಳಿಗೆ ಅಧಿಪತಿಯಾಗಿ ಮಹಾವಿಷ್ಣು ಬದುಕಿಗೆ ಅನುಗ್ರಹಿಸಿ ಸ್ಥಿತಿ ಕಾರ್ಯವನ್ನು ನಿರ್ವಹಿಸಿದರೆ, ಮರಣಕ್ಕೆ, ಮೋಕ್ಷಕ್ಕೆ, ಸಕಲ ವಿನಾಶಕ್ಕೆ ಅಧಿಪತಿಯಾಗಿ ಪರಮಾತ್ಮ ಲಯಕರ್ತನಾಗಿ ವಿನಾಶವನ್ನು ನಿರ್ವಹಿಸ್ತಾನೆ. ಹೀಗಾಗಿ ಹರಿಹರರು ಹೇಗೆ ಸಮಾನ ಬಲವನ್ನು ಹೊಂದಿದ್ದಾರೋ ಅದೇ ರೀತಿ ಗುರು ಶನಿ ಗ್ರಹಗಳು ಕೂಡ ಪರಸ್ಪರ ಸಮಾನ ಶಕ್ತಿಯನ್ನು ಹೊಂದಿದ ಗ್ರಹಗಳಾಗಿದೆ. ಹೀಗಾಗಿ 2 ಗ್ರಹಗಳು ಕೂಡ ಆಯಾ ಲಗ್ನಗಳಿಗೆ ಅಂದರೆ ತಾವು ಪಾಲಿಸುವ ಲಗ್ನಗಳಿಗೆ ಶುಭವೇ ಆಗಿರುತ್ತೆ. ಹಾಗಾದರೆ ಯಾವ ಲಗ್ನಕ್ಕೆ ಯಾವ ಗ್ರಹ ಶುಭ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷಲಗ್ನ. ಮೇಷಲಗ್ನಕ್ಕೆ 9, 12 ಭಾವದ ಅಧಿಪತಿ ಗುರುವಾದರೆ 10 ಮತ್ತು 11ನೇ ಮನೆಯ ಅಧಿಪತಿ ಶನಿ ಆಗ್ತಾನೆ. ಅಂದರೆ ನವಮ ಸ್ಥಾನ ತ್ರಿಕೋನ ಸ್ಥಾನ. ಆದ್ದರಿಂದ ಗುರುವಿಗೆ ವ್ಯಯಾಧಿಪತ್ಯ ದೋಷ ಇರೋದಿಲ್ಲ. ಆದ್ದರಿಂದ ಗುರು ಶುಭಕಾರಕನಾಗ್ತಾನೆ. ಶನಿ ಇಲ್ಲಿ ದಶಮ ಲಾಭಸ್ಥಾನದ ಅಧಿಪತ್ಯವನ್ನು ಹೊಂದಿದ್ದು 11ನೇ ಮನೆಯ ಅಧಿಪತ್ಯ ಶುಭ ಅಲ್ಲ. ಹೀಗಾಗಿ ಶನಿ ಈ ಲಗ್ನಕ್ಕೆ ಪಾಪಿಯಾಗ್ತಾನೆ. ಇದು ಗುರುಪಾಲಿತ ಲಗ್ನ ಆಗುತ್ತೆ. ಇನ್ನು ವೃಷಭ ಲಗ್ನ. ವೃಷಭ ಲಗ್ನಕ್ಕೆ 8 ಮತ್ತು 11ನೇ ಮನೆಯ ಅಧಿಪತಿ ಗುರುವಾಗ್ತಾನೆ. ಜಾತಕದಲ್ಲಿ ಈ 2 ಮನೆಗಳು ಕೇಂದ್ರ ಸ್ಥಾನವೂ ಅಲ್ಲ, ತ್ರಿಕೋನ ಸ್ಥಾನವೂ ಅಲ್ಲ. ಅಷ್ಟಮ ಸ್ಥಾನ ದುಸ್ಥಾನಗಳಲ್ಲಿ ಒಂದು. ಹಾಗೆ ಈ 11ನೇ ಮನೆ ಕೂಡ ಶುಭ ಸ್ಥಾನವಲ್ಲ. ಯಾಕಂದರೆ 6ನೇ ಮನೆಯಿಂದ 6ನೇ ಮನೆಯಾಗುವ ಕಾರಣ ಇದು ಕೂಡ ಪಾಪಸ್ಥಾನವಾಗುತ್ತೆ. 2 ಅಶುಭ ಸ್ಥಾನಗಳಿಗೆ ಅಧಿಪತಿಯಾಗಿ ಗುರು ಪಾಪಿಯಾಗ್ತಾನೆ. ಇನ್ನು 9 ಮತ್ತು 10ನೇ ಮನೆಯ ಅಧಿಪತಿಯಾಗಿ ಶನಿ ಈ ಲಗ್ನಕ್ಕೆ ಯೋಗಕಾರಕನಾಗ್ತಾನೆ. ಯಾವುದಾದ್ರೂ ಒಂದು ಲಗ್ನಕ್ಕೆ ಒಂದು ಕೇಂದ್ರ ಸ್ಥಾನದ ಅಧಿಪತ್ಯ ಹಾಗೆ ಒಂದು ತ್ರಿಕೋನ ಸ್ಥಾನದ ಅಧಿಪತ್ಯ ಒಂದೇ ಗ್ರಹಕ್ಕೆ ಬಂದರೆ ಆ ಗ್ರಹವನ್ನು ಯೋಗಕಾರಕ ಗ್ರಹ ಅಂತ ಕರೆಯಲಾಗುತ್ತೆ. ಈ ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕನಾಗಿ ಇದು ಶನಿಪಾಲಿತ ಲಗ್ನ ಆಗುತ್ತೆ. ಇನ್ನು ಮಿಥುನ ಲಗ್ನ. ಮಿಥುನ ಲಗ್ನಕ್ಕೆ ಗುರು ಸಪ್ತಮ ದಶಮಾಧಿಪತಿ ಆಗ್ತಾನೆ. ಶನಿ ಅಷ್ಟಮ ನವಮಾಧಿಪತಿ ಆಗ್ತಾನೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಗಮನ ಇಟ್ಟು ಕೇಳಿ. ಗುರುವಿಗೆ ಇಲ್ಲಿ 7ನೇ ಮನೆಯ ಅಧಿಪತ್ಯ ಮತ್ತು 10ನೇ ಮನೆಯ ಅಧಿಪತ್ಯ ಬಂದಿದೆ. ಆದರೂ ಕೂಡ ಈ ಲಗ್ನಕ್ಕೆ ಗುರು ಪಾಪಿ ಆಗ್ತಾನೆ. ಶನಿಗೆ 8ನೇ ಮನೆಯ ಅಧಿಪತ್ಯ ಅಂದರೆ ಪಾಪಸ್ಥಾನದ ಅಧಿಪತ್ಯ ಬಂದಿದೆ. ಆದರೂ ಕೂಡ 9ನೇ ಮನೆಯ ಅಧಿಪತ್ಯ ಇರೋ ಕಾರಣ ಶನಿ ಈ ಲಗ್ನಕ್ಕೆ ಶುಭನಾಗ್ತಾನೆ. ಯಾಕಂದರೆ ಯಾವುದೇ ಲಗ್ನಕ್ಕೆ 2 ಕೇಂದ್ರ ಸ್ಥಾನಗಳಿಗೆ ಒಂದೇ ಗ್ರಹದ ಅಧಿಪತ್ಯ ಬಂದರೆ ಆ ಗ್ರಹಕ್ಕೆ ಕೇಂದ್ರಾಧಿಪತ್ಯ ದೋಷ ಬರುತ್ತೆ. ಇಲ್ಲಿ ಸಪ್ತಮ ಸ್ಥಾನವು ಕೇಂದ್ರ, ದಶಮ ಸ್ಥಾನವು ಕೇಂದ್ರ. ಧನಸ್ಸು ಮತ್ತು ಮೀನರಾಶಿಗೆ ಅಧಿಪತಿ ಗುರು. ಹೀಗಾಗಿ ಈ ಲಗ್ನಕ್ಕೆ ಗುರು ಪಾಪಿಯಾಗ್ತಾನೆ. ಅಂದರೆ ಗುರುವಿಗೆ ಕೇಂದ್ರಾಧಿಪತ್ಯ ದೋಷ ಬರುತ್ತೆ. ಶನಿಗೆ 9ನೇ ಮನೆ ಅಂದರೆ ತ್ರಿಕೋನ ಸ್ಥಾನದ ಅಧಿಪತ್ಯ ಬಂದಿರೋದ್ರಿಂದ ಶನಿ ಶುಭನಾಗ್ತಾನೆ. ಈಗ ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ 2 ಬುಧನೇ ಆಗ್ತಾನೆ. ಅಂದರೆ 1 ಮತ್ತು 4ನೇ ಸ್ಥಾನ ಈ 2 ಕೂಡ ಕೇಂದ್ರ ಸ್ಥಾನಗಳೇ ಆಗುತ್ತೆ.
ಹಾಗಾಗಿ ಬುಧನೂ ಕೂಡ ಪಾಪಿಯಾಗಬೇಕಲ್ವಾ ಅಂತ ಯೋಚಿಸಬಹುದು. ಆದರೆ ಹಾಗಾಗಲ್ಲ. ಲಗ್ನ ಕೇಂದ್ರ ಸ್ಥಾನ ಹೇಗೆ ನಿಜವೋ ಅದೇ ರೀತಿ ತ್ರಿಕೋನ ಸ್ಥಾನ ಕೂಡ ಹೌದು. ಹೀಗಾಗಿ ತ್ರಿಕೋನ ಸ್ಥಾನದ ಅಧಿಪತ್ಯ ಬಂದಿರೋದ್ರಿಂದ ಬುಧನಿಗೆ ಈ ಕೇಂದ್ರಾಧಿಪತ್ಯ ದೋಷ ನಿವಾರಣೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಮಿಥುನ ಲಗ್ನ ಕೂಡ ಶನಿ ಪಾಲಿತ ಲಗ್ನ ಆಗುತ್ತೆ. ಹಾಗೆ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನಕ್ಕೆ 6ನೇ ಮತ್ತು 9ನೇ ಮನೆಯ ಅಧಿಪತಿ ಗುರುವಾಗ್ತಾನೆ. ಹಾಗೆ 7ನೇ ಮತ್ತು 8ನೇ ಮನೆಯ ಅಧಿಪತಿ ಶನಿ ಆಗ್ತಾನೆ. ಈ ಲಗ್ನಕ್ಕೂ ಕೂಡ ಗುರು ಶುಭನಾಗ್ತಾನೆ. ನವಮಾಧಿಪತ್ಯ ಬಂದಿರೋದ್ರಿಂದ 6ನೇ ಅಧಿಪತ್ಯದ ದೋಷ ಇಲ್ಲ. ಇದು ಗುರುಪಾಲಿತ ಲಗ್ನವಾಗುತ್ತೆ. ಅಷ್ಟಮಾಧಿಪತ್ಯ ಬಂದಿರೋದ್ರಿಂದ ಶನಿ ಪಾಪಿಯಾಗ್ತಾನೆ. ಯಾಕಂದರೆ ಯಾವ ತ್ರಿಕೋನ ಸ್ಥಾನದ ಅಧಿಪತ್ಯ ಕೂಡ ಶನಿಗೆ ಇಲ್ಲ. ಇನ್ನು ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ಪಂಚಮ ಅಷ್ಟಮ ಅಧಿಪತಿಯಾಗಿ ಗುರು ಶುಭನಾಗ್ತಾನೆ. ಷಷ್ಠ ಸಪ್ತಮ ಸ್ಥಾನದ ಅಧಿಪತಿಯಾಗಿ ಶನಿ ಪಾಪಿಯಾಗ್ತಾನೆ. ಈ ಲಗ್ನ ಕೂಡ ಗುರುಪಾಲಿತ ಲಗ್ನವಾಗುತ್ತೆ. ಇನ್ನು ಕನ್ಯಾ ಲಗ್ನ ನೋಡಿ, ಮತ್ತೆ ಇಲ್ಲಿ ಚತುರ್ಥ ಸಪ್ತಮ ಸ್ಥಾನ ಅಂದರೆ 4ನೇ ಮನೆ 7ನೇ ಮನೆ 2 ಮನೆಗಳ ಅಧಿಪತ್ಯ ಮತ್ತೆ ಗುರುವಿಗೆ ಬಂದಿರೋದ್ರಿಂದ ಇಲ್ಲೂ ಕೂಡ ಗುರುವಿಗೆ ಕೇಂದ್ರಾಧಿಪತ್ಯ ದೋಷ ಉಂಟಾಗೋದ್ರಿಂದ ಗುರು ಪಾಪಿಯಾಗ್ತಾನೆ. ಹಾಗೆ ಪಂಚಮ ಷಷ್ಠ ಅಧಿಪತ್ಯ ಶನಿಗೆ ಬರುತ್ತೆ. ಪಂಚಮಾಧಿಪತಿಯಾಗಿ ಶನಿ ಶುಭಕಾರಕನಾಗ್ತಾನೆ. 6ನೇ ಅಧಿಪತ್ಯದ ದೋಷ ನಿವಾರಣೆ ಆಗುತ್ತೆ. ಈ ರೀತಿ ಕುಂಡಲಿಯಲ್ಲಿ ಮೂಲೆಯಲ್ಲಿ ಅಂದರೆ ಕಾರ್ನರ್ನಲ್ಲಿ ಬರುವಂತಹ ಲಗ್ನಗಳು ಮಿಥುನ, ಕನ್ಯಾ, ಧನಸ್ಸು, ಮೀನ ಈ 4 ಲಗ್ನಗಳಿಗೆ ಮಾತ್ರ ಈ ರೀತಿಯಾಗಿ 2 ಕೇಂದ್ರ ಸ್ಥಾನದ ಅಧಿಪತ್ಯ ಒಂದೇ ಗ್ರಹಕ್ಕೆ ಬರೋದ್ರಿಂದ ಇದು ಗುರು ಮತ್ತು ಬುಧರಿಗೆ ಮಾತ್ರ ಕೇಂದ್ರಾಧಿಪತ್ಯ ದೋಷ ಬರುತ್ತೆ. ನೆನಪಲ್ಲಿಟ್ಕೊಳ್ಳಿ. ಈ ಕನ್ಯಾ ಲಗ್ನ ಕೂಡ ಶನಿ ಪಾಲಿತ ಲಗ್ನವೇ ಆಗುತ್ತೆ. ಇನ್ನು ತುಲಾ ಲಗ್ನ. ತುಲಾ ಲಗ್ನಕ್ಕೆ 3 ಮತ್ತು 6ನೇ ಮನೆಯ ಅಧಿಪತ್ಯ ಬಂದಿರೋದ್ರಿಂದ ಗುರು ಇಲ್ಲಿ ಪಾಪಿಯಾಗ್ತಾನೆ. ಹಾಗೆ 4 ಮತ್ತು 5ನೇ ಮನೆ ಅಂದರೆ ಒಂದು ಕೇಂದ್ರ ಸ್ಥಾನ ಒಂದು ಕೋನ ಸ್ಥಾನದ ಅಧಿಪತ್ಯ ಬಂದಿರೋದ್ರಿಂದ ಶನಿ ಯೋಗಕಾರಕನಾಗ್ತಾನೆ. ಈ ತುಲಾ ಲಗ್ನ ಕೂಡ ಶನಿ ಪಾಲಿತ ಲಗ್ನವಾಗುತ್ತೆ. ಇನ್ನು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನಕ್ಕೆ ದ್ವಿತೀಯ ಪಂಚಮಾಧಿಪತಿಯಾಗಿ ಗುರು ಸಂಪೂರ್ಣ ಶುಭನಾಗ್ತಾನೆ. ಹಾಗೆ ತೃತೀಯ ಚತುರ್ಥ ಸ್ಥಾನದ ಅಧಿಪತಿಯಾಗಿ ಶನಿ ಅಶುಭನಾಗ್ತಾನೆ. ಈ ವೃಶ್ಚಿಕ ಲಗ್ನ ಗುರುಪಾಲಿತ ಲಗ್ನವಾಗುತ್ತೆ. ಇನ್ನು ಧನಸ್ಸು. ಇದು ಗುರುವಿನ ಸ್ವಂತ ಮನೆ. ಲಗ್ನ ಚತುರ್ಥ ಸ್ಥಾನದ ಅಧಿಪತಿಯಾಗಿ ಗುರು ಶುಭನಾದರೆ ದ್ವಿತೀಯ ತೃತೀಯ ಅಧಿಪತಿಯಾಗಿ ಶನಿ ಪಾಪಿಯಾಗ್ತಾನೆ. ಸ್ವತಃ ಗುರುವಿನ ಲಗ್ನವಾಗಿರೋ ಧನಸ್ಸು ಗುರುಪಾಲಿತ ಲಗ್ನ ಆಗುತ್ತೆ. ಇನ್ನು ಮಕರ ಲಗ್ನ. ಲಗ್ನ ದ್ವಿತೀಯಾಧಿಪತಿಯಾಗಿ ಶನಿ ಶುಭನಾಗ್ತಾನೆ. ತೃತೀಯ ವ್ಯಯಾಧಿಪತಿಯಾಗಿ ಗುರು ಪಾಪಿಯಾಗ್ತಾನೆ. ತನ್ನದೇ ಸ್ವಂತ ಲಗ್ನವಾಗಿ ಈ ಮಕರ ಶನಿಗೆ ಶನಿಪಾಲಿತ ಲಗ್ನವೇ ಆಗುತ್ತೆ. ಇನ್ನು ಕುಂಭ ಲಗ್ನ. ಇದು ಕೂಡ ಶನಿಯ ಸ್ವಂತ ಲಗ್ನ. ಲಗ್ನ ವ್ಯಯಾಧಿಪತಿಯಾಗಿ ಶನಿ ಲಗ್ನ ತ್ರಿಕೋನ ಸ್ಥಾನವೂ ಆಗೋದ್ರಿಂದ ವ್ಯಯಾಧಿಪತ್ಯ ದೋಷ ಇಲ್ಲ. ಶನಿ ಶುಭನಾಗ್ತಾನೆ. ದ್ವಿತೀಯ ಲಾಭಾಧಿಪತಿಯಾಗಿ ಗುರು ಅಶುಭನಾಗ್ತಾನೆ. ಈ ಕುಂಭ ಲಗ್ನ ಶನಿಪಾಲಿತ ಲಗ್ನವಾಗುತ್ತೆ. ಇನ್ನು ಕೊನೆಯದಾಗಿ ಮೀನ ಲಗ್ನ. ಮೀನ ಲಗ್ನದ ಅಧಿಪತಿ ಅಂದರೆ 1 ಮತ್ತು 10ನೇ ಮನೆಯ ಅಧಿಪತ್ಯ ಗುರುವಿಗೆ ಬರೋದ್ರಿಂದ ಗುರುವಿನ ಲಗ್ನವೇ ಆಗಿರೋದ್ರಿಂದ ಇದು ಗುರುಪಾಲಿತ ಲಗ್ನವಾಗುತ್ತೆ. ಹಾಗೆ ಲಾಭ ವ್ಯಯಸ್ಥಾನದ ಅಧಿಪತ್ಯ ಬಂದಿರೋದ್ರಿಂದ ಶನಿ ಈ ಲಗ್ನಕ್ಕೆ ಅಶುಭನಾಗ್ತಾನೆ. ಅಂದರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು, ಮೀನ ಈ 6 ಲಗ್ನಗಳು ಗುರುಪಾಲಿತ ಲಗ್ನಗಳಾದರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಕುಂಭ ಈ 6 ಲಗ್ನಗಳು ಶನಿಪಾಲಿತ ಲಗ್ನಗಳಾಗುತ್ತೆ. ಇದರ ಅರ್ಥ ಏನು ಅಂದರೆ ನಾನು ನಿಮಗೆ ಇಷ್ಟು ದಿನ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಇದ್ದರೆ ಏನು ಫಲ ಅನ್ನೋದನ್ನು ಹೇಳಿದ್ನಲ್ವ, ಆ ಫಲಗಳಲ್ಲಿ ಗುರುಪಾಲಿತ ಲಗ್ನಕ್ಕೆ ಹಾಗೆ ಶನಿಪಾಲಿತ ಲಗ್ನಕ್ಕೆ ಬೇರೆ ಬೇರೆ ರೀತಿಯ ಫಲಗಳು ಇರುತ್ತೆ. ಅದರ ಜೊತೆಗೆ ಜಾತಕವನ್ನು ನೋಡುವ ಪರಿಶೀಲನೆ ಮಾಡುವಂಥ ವಿಧಾನದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೀನಿ ಸ್ನೇಹಿತರೆ. ಇವತ್ತಿಗೆ ಇಷ್ಟು ಸಾಕು. ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಇನ್ನಷ್ಟು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನನ್ನು ಸಂಪರ್ಕಿಸೋದಕ್ಕೆ ಅಥವಾ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡೋದಕ್ಕೆ ಈ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ಒಬ್ಬರ ಜಾತಕ ಪರಿಶೀಲನೆಗೆ 399, ಹಾಗೆ ಇಬ್ಬರ ಜಾತಕ ಪರಿಶೀಲನೆಗೆ 659 ರೂಪಾಯಿ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯಿನ್ ಆಗಬಹುದು. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಜಾಯಿನ್ ಆಗಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.